ಮಾಡೋದು, ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದು, ಪ್ರತಿ ವರ್ಷ ನೋಡ್ತಾರೆ ಅವ್ರಿಗೆ ಅದೇನು ಪ್ರೀತಿನೋ ಎಲ್ಲರೂ ಬಿಟ್ಟು ಬಂದು ನೀವು ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತೀರಾ. ಅದಕ್ಕೆ ಅಪ್ಪಾಜಿ ಅವರು ಯಾವ ಒಂದು ಗಳಿಗೆ ನಾಮಕರಣ ಮಾಡಿದ್ರು ಅಭಿಮಾನಿ ದೇವರುಗಳಂತೂ ಅದು ಇವತ್ತು ಸತ್ಯ ಅಂತ ಕಾಣ್ತಾ ಇದೆ. ಒಂದು ಎರಡು ವಿಷಯ ಅಪ್ಪಾಜಿ ಅವ್ರ ಜೊತೆ ಶಿವಣ್ಣ ಅವರ ಒಂದು ಚಿಕ್ಕ ವಯಸ್ಸಿಂದ ಒಂದು 2 ನಿಮಿಷ ಹಂಚ್ಕೋತೀನಿ. ಒಂದು ಭಾಳ ಒಂದು ಕಾಮಿಡಿ ಆಗಿರುವಂಥ ಒಂದು ವಿಷಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಣ್ಣ ಅವರು 9 ವರ್ಷ ಆದಮೇಲೆ ಹುಟ್ಟಿದಂಥ ಒಂದು ಮೊದಲನೇ ಮಗ ನಮ್ಮ ಕುಟುಂಬಕ್ಕೆ. 9 ವರ್ಷ ಆದಮೇಲೆ ಶಿವಣ್ಣ ಅವರಂದ್ರೆ ಮನೆಗೆ ಪಂಚ ಪ್ರಾಣ. ನಮ್ಮ ಚಿಕ್ಕಪ್ಪ ಅವರಿಗೆ ಎಷ್ಟು ಪ್ರಾಣ ಅಂದರೆ ಮೊದಲನೇ ಮಗು ಅವನು ಹುಟ್ಟಿದಾಗ ಅವನಿಗೆ ಸ್ವಲ್ಪ ಒಂದು ನಿಮಿಷ ಕೇಳಿ, ತುಂಬ ಚೆನ್ನಾಗಿದೆ ಕೇಳಿ. 7 ತಿಂಗಳು ಮಗು ಅವನಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿತ್ತು ಶಿವಣ್ಣವ್ರಿಗೆ. ಮಗು ನಮ್ಮ ತಂದೆಯವ್ರ ಶೂಟಿಂಗ್ಗೆ ಹೋಗ್ತಿಲ್ಲ, ನೀವು ಮಗುಗೂ ನಮ್ಮ ಅತ್ತೆ ಇದ್ದಾರಲ್ಲ ಅಪ್ಪಾಜಿ ಅವ್ರ ಮೊದಲನೇ ತಂಗಿ, ನೀವು ಹೋಗಿ ನೀವು ಗಂಡಸಿ ನಿಮ್ಮ ಪಾಡು ನೀವು ಹೋಗಿ ನಾವು ನೋಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೋಗ್ತಾ ಇಲ್ಲ, ಇಲ್ಲ ಅವ್ನಿಗೆ ಬಾತ್ರೂಮ್ಗೆ ಹೋಗಿದ್ವಂತೆ, ಬಾತ್ರೂಮ್ ಹೋಗಿದ್ದೆ ಇಡೀ ಶೂಟಿಂಗ್ನಲ್ಲೇ ಹೋಗಿ ಸಾಲ್ಬಿಟ್ಟು ಅವ್ರ ಅಪ್ಪಾಜಿ, ನನ್ನ ಮಗ ಬಾತ್ರೂಮ್ಗೆ ಹೋಗಿಲ್ಲ, ನನ್ನ ಮಗ ಬಾತ್ರೂಮ್ಗೆ ಹೋಗಿಲ್ಲ ಅಂತ. ನಮ್ಮ ಚಿಕ್ಕಪ್ಪ ಅಲ್ಲಿಂದ ಫೋನ್ ಮಾಡಿ ಕೇಳಿದ್ರು, ಓದ್ನಾ ಅಂತ ಮನೆಗೆ. ನಮ್ಮ ಅತ್ತೆ ಇದ್ದಾರಲ್ಲ ಅವ್ರು ಬೈತಾ ಇದ್ದಾರೆ, ನೀವು ಹೋಗಿ ಮೇಕಪ್ ಬಣ್ಣ ಹಾಕಿ ನಿಮ್ಮ ಪಾಡು ನೀವು ಪಾಠ ಮಾಡ್ರೆ ನಾವು ಕೆಲಸ ನೋಡ್ಕೊತೀವಿ ಅಂತ. ಆಮೇಲೆ ಆಯಿತು ಅಂತ ಒಂದು ಫೋನ್, ಏನು ನಮ್ಮ ಚಿಕ್ಕಪ್ಪ ಸ್ವೀಟ್ ಕಳಿಸ್ಬಿಡ್ತಾವೆ ಎಲ್ಲರೂ ಏನಿಗೆ ಸ್ವೀಟ್ ಅಂತ ಕೇಳಿದ್ರೆ, ನನ್ನ ಮಗ ಬಾತ್ರೂಮ್ ಹೋದ ಅಂತ ಸ್ವೀಟ್ ಹೌದಕ್ಕೆ ನಡೆದಿರೋ ಮಾತಿದೆ. ಅಂದರೆ ಅಷ್ಟೊಂದು ಪ್ರೀತಿಯಾದ ಒಂದು ಶಿವಣ್ಣವ್ರು 9 ವರ್ಷ ಆಗಿರ್ತಕ್ಕಂಥ ಒಂದು ಈ ಥರ ನಮ್ಮ ತಂದೆ ಅಷ್ಟು ಪ್ರೀತಿ ಕೊಡ್ತಿದ್ರು, ಅಷ್ಟು ಬ್ಯುಸಿಯಲ್ಲೂ ಅಷ್ಟು ಪ್ರೀತಿ ಕೊಡ್ತಿದ್ರು ಶಿವಣ್ಣವ್ರಿಗೆ. ಆಮೇಲೆ ಅವ್ರು ನೋಡಿ 1 ವರ್ಷ ಆಗಿಲ್ಲ ಆಗಲೇ ನಡೆಯೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಅಷ್ಟು ಎನರ್ಜಿ ಇತ್ತು ಆಗಲೇ ಅವರು 1 ವರ್ಷದವರೆಗೆ ನಡೆಯೋಕ್ಕೆ ಶುರು ಮಾಡ್ತಿದ್ರು. ಹಂಗೆ ಒಂದು 15 ವರ್ಷ ಆಯ್ತು. ಇನ್ನೊಂದು ಸಂಗೀತ ಕೇಳಿ ಭಾಳ ಚೆನ್ನಾಗಿದೆ ಇದು. ಶಿವಣ್ಣವ್ರು ಪಾರ್ಟ್ ಮಾಡಿದಂಥ ಒಂದು ಪಿಕ್ಚರ್ ಶ್ರೀನಿವಾಸ ಕಲ್ಯಾಣ ಅಂತ, ಅದೇ ಸಿನಿಮಾದಲ್ಲಿ ನಾನು ಮಾಡಿದ್ದೆ. ಶಿವಣ್ಣವ್ರಿಗೆ ಪಾರ್ಟ್ ಮಾಡಬೇಕು ಅಂದರೆ ಇಷ್ಟನೇ ಇಲ್ಲ ಅವ್ರಿಗೆ. ತುಂಬ ಹಿಂಸೆ ಮಾಡಿ ಕಂಠೀರವ ಸ್ಟುಡಿಯೋ ಕರ್ಕೊಂಡೋಗಿ ಮಂಜುಳಾ ಅವರಿಗೆ ಪದ್ಮಾವತಿ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ಅವ್ರ ತಮ್ಮನಾಗೆ ಒಂದು ಪಾತ್ರನ ವಹಿಸಿದ್ರು. ಬಟ್ಟೆಲ್ಲಿ ಹಾಕ್ಸಿ ನಿಲ್ಸ್ಬಿಟ್ಟಿದ್ರು. ಶಿವಣ್ಣವ್ರಿಗೆ ಪೇಷನ್ಸೇ ಇಲ್ಲ. ಬಟ್ಟೆ ಹಾಕ್ಸ್ಬಿಟ್ರು, ಒಂದು ಸೀನಲ್ಲಿ ಬಟ್ಕೊಂಡ್ಬಿಟ್ಟು ಇನ್ನೊಂದು ಸೀನಲ್ಲಿ ಶಿವಣ್ಣವ್ರು ಇಲ್ಲ, ಬಟ್ಟೆಲ್ಲ ಬಿಚ್ಬಿಟ್ಟು ಓಡೋಗ್ಬಿಟ್ಟು ಯಾವನ್ಗೆ ಬೇಕು ಕೈ ಕಟ್ಕೊಂಡು ನಡ್ಕೊಂಬರೋದು ಬೇಡ ಅಂತ ಹೊರಟೋಗ್ಬಿಟ್ಟ. ಏನು ಅಪ್ಪಾಜಿ ಅವ್ರು ಕೇಳ್ತಾರೆ, ಆ ಬಡ್ಡಿ ಮಗನ ಹುಡುಕಿರೋ ಎಲ್ಲೋ ಇಲ್ಲ ಬಗ್ಗೆ ನಾನು ಬೇಡ ಹೋಗಿ ಏನಪ್ಪ ಇದೆಲ್ಲ ಹಾಕಿ ನನಗೆ ಆಗಲ್ಲ ಇಲ್ಲಕ್ಕಂತ ಶುರು ಮಾಡಿಬಿಟ್ಟಿದ್ವಿ ಹಾಕಂತ ಅಂತ ಬಂದ್ ಮಾಡಿದ್ರು. ನೋಡಿ ಆ ಶಿವಣ್ಣವ್ರು ಇವತ್ತು ಹೇಗಿದ್ದಾರೆ. ಇವತ್ತು ಅತ್ತಿಗೆ ಬಂದ್ಬಿಟ್ಟು ಶೂಟಿಂಗ್ ಬೇಡ ಅಂತ ಕೇಳಲ್ಲ, ಬೆಳಿಗ್ಗೆ ಅವ್ರು ಕಾಳು ಬಟ್ಟೆ ಹಾಕೊಂಡು ಯಾವ್ದಾರ ಒಂದು ಪಿಕ್ಚರ್ ಶೂಟಿಂಗ್ ಮಾಡ್ಕೊಂಡು ಹೊರಟೋಗ್ತಾರೆ. ಹಂಗೆ ಮಾಡಿ ಇವತ್ತು 100 ಚಿತ್ರದ ಮೇಲೆ ಮಾಡಿಬಿಟ್ರು. ಇವತ್ತು ವಜ್ರಕಾಯಿ ಅಂತ ಪಿಕ್ಚರ್ 100ನೇ ದಿನ ಹೋಗ್ತಾ ಇದೆ. ಅಂದರೆ ಶಿವಣ್ಣವ್ರು ಸಿನಿಮಾ ಬೇಡ ಅಂದರು, ಸಿನಿಮಾ ಶಿವಣ್ಣನ ಬೇಡ ಅಂತ ಹೇಳಲ್ಲ. ಅವ್ರು ಬೇಡ ಅಂದರೆ ಅವ್ರ ಹಿಂದ್ಗಡೆ ಬೆನ್ನತ್ಕೊಂಡು ಬರ್ತಾನೆ ಇದೆ ಸಿನಿಮಾಗಳು. ಮೊನ್ನೆ ನೋಡಿದೆ ಒಂದು ಫೇಸ್ಬುಕ್ಕಲ್ಲಿ ಶಿವಣ್ಣವ್ರು 16 ಸಿನಿಮಾ ಮಾಡ್ತಾ ಇದ್ದಾರೆ. ಅಪ್ಪಾಜಿಯವರು 67, 68, 69ರಲ್ಲಿ 16 ಸಿನಿಮಾ ಮಾಡ್ತಾ ಇದ್ರು. ಶಿವಣ್ಣವ್ರು ನೋಡಿ ಅದಕ್ಕಿಂತ ಒಂದು ಕೈ ಜಾಸ್ತಿ. ಅವ್ರು ಮಾಡ್ಬೇಕಾದ್ರೆ 38 ವರ್ಷ ಅಪ್ಪಾಜಿ. ಶಿವಣ್ಣವ್ರು 53 ವರ್ಷದಲ್ಲಿ 16 ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಸಂತೋಷವಾಗ್ತಾ ಇದೆ. ಇಂಥ ಒಂದು ಅಣ್ಣನ ಪಡೆಯಕ್ಕೆ ಎಷ್ಟು ಖುಷಿಯಾಗಿರ್ಬೇಕು ಹೇಳಿ ನನಗೆ. ಅದಕ್ಕೆ ನಿನ್ನೆ ಒಂದು CD ಒಂದು ಪ್ರೆಸೆಂಟ್ ಮಾಡಿದ್ರು ಶಿವಣ್ಣವ್ರಿಗೆ, ಬ್ರೋ ಯು ಆರ್ ಮೈ ಡ್ಯಾಡ್ ಅಂತ. ಅಂದರೆ ಅದನ್ನು ಸುಮ್ಮನೆ ಒಂದು ಆಡಂಬರಕ್ಕೋಸ್ಕರ ಮಾಡಲಿಲ್ಲ. ಅದರಲ್ಲಿ ಒಂದು ಸನ್ನಿವೇಶ ಇದೆ ನೋಡಿ. ಶಿವಣ್ಣವರು ಅಪ್ಪಾಜಿ ಥರನೇ ಎಲ್ಲ ಒಂದು 16 ಪಾತ್ರ ವಹಿಸಿದ್ದಾರೆ. ಸಿಪಾಯಿ ರಾಮುದು, ಶ್ರೀನಿವಾಸ ಕಲ್ಯಾಣದಲ್ಲಿ ಹಾಕೊಂಡು ಪ್ರತಿ ಒಂದು ಹ್ಯಾಂಗಲಲ್ಲಿ ಶಿವಣ್ಣವ್ರ ಅಪ್ಪಾಜಿ ಥರ ಕಾಣ್ತಾರೆ ನೋಡಿ. ಎಲ್ಲ ಒಂಥರ ಅದನ್ನು ನೋಡ್ಬಿಟ್ರೆ ಅನಿಸ್ತಿತ್ತು ಒಂದು CD ಮಾಡಬೇಕು ಅಂತ ಮಾಡಿದ್ದು. ಅಂದರೆ ಇವತ್ತು ಅಭಿಮಾನಿಗಳು ನೋಡಿ ತುಂಬ ಖುಷಿಯಾಗಿತ್ತು. ನಿಮಗೆ ನಿಜವಾಗ್ಲೂ ಎಷ್ಟು ಸಲ್ಯೂಟ್ ಮಾಡಿದ್ವಿ ಸಾಲದು. ನೋಡಿದ್ದೀವಿ ನೀವು ಒಂದು ಕಾರ್ಯಕ್ರಮ ಅಂದ್ಕೊಂಡು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಗೊತ್ತು. ಕಾರ್ಯಕ್ರಮ ತುಂಬ ಮಾಡಿದ್ದೀವಿ ನಾವು. ಈ ಚೌಡಯ್ಯಲ್ಲಿ ಸುಮಾರು 1000 ಕಾರ್ಯಕ್ರಮ ಮಾಡಿದ್ವಿ ನಾವು ಅಪ್ಪಾಜಿ ಇಟ್ಕೊಂಡು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಅವ್ರ ಖುಷಿಯಲ್ಲಿ ನೀವು ಖರ್ಚು ಮಾಡ್ಕೊಂಡು ಅಭಿಮಾನಿ ಯಾರ್ಯಾರಿಗೂ ಕರ್ಕೊಂಬಂದು ಸಹಾಯ ಮಾಡ್ತೀರಾ. ಅದನ್ನು ಯಾವತ್ತೂ ಮರೆಯೋದಿಲ್ಲ. 1-2 ವರ್ಷದಿಂದ ಎಷ್ಟೋ ಜನ ಆಟೋದವರಿಗೆ ನೀವು ಮಾಡಿಕೊಟ್ಟಿದ್ದೀರಾ. ಇವತ್ತು ಮನೆ ಹತ್ರ ಬರ್ತಾರೆ, ಸರ್ ನಿಮ್ಮ ಅಣ್ಣವ್ರು ಕೊಟ್ಟಿದ್ದು ಆಟೋ ಸರ್, ನಾವು ಇವತ್ತು ನಮ್ಮ ಸಂಸಾರಕ್ಕೆ ಚೆನ್ನಾಗಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ಇದರಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡು ಮಾಡ್ತಿರೋ ಗೊತ್ತಿಲ್ಲ. ಆಮೇಲೆ ನಮ್ಮ ಅತ್ತಿಗೆ ಬಗ್ಗೆ ಒಂದು ವಿಷಯ ಹೇಳಲೇಬೇಕು ನಾನು.
ಜನ ನೆನ್ನೆ ಭಾನುವಾರ ಬೇರೆ ಸಾವಿರಾರು ಜನ, ಅಷ್ಟು ಜನಕ್ಕೂ ಅವರೇ ಅಡುಗೆ ಮಾಡಿಸಿ ಮನೇಲಿ ಎಲ್ರಿಗೂ ಊಟ ಆಗ್ತಾರೆ. ಅವ್ರ ನಿಜವಾದ ತಾಯೇ ಅವರು. ನಮ್ಮನ್ನೆಲ್ಲ ಒಂದು ಗುಬ್ಬಚ್ಚಿ ಥರ ಒಂದು ಗೂಡಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಒಂದು ಮರಿಗಳನ್ನ ಕಾಪಾಡ್ತಾ ಇದ್ದಾರೆ. ಇಷ್ಟು ಜನ ಅಭಿಮಾನಿಗಳಿಗೆ ಅವ್ರು ಊಟ ಹಾಕೊಂಡು ಬಂದರೆ ನೀವು ಇಷ್ಟು ಮಾಡೋದ್ರಿಂದ ನಾವು ಮಾಡೋದು ಕಮ್ಮಿನೇ. ಆದರೂ ಅವ್ರ ಪ್ರೀತಿಯಿಂದ ಮನೇಲಿ ನೋಡಿ, ಅವ್ರ ಬೆಡ್ರೂಮ್ವರೆಗೂ ಎಲ್ಲರೂ ನೆನ್ನೆ ಮನೆಯೊಳಗೆ ಎಲ್ಲರೂ ಬಿಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ ಮನೇಲಿ, ಯಾರು ಬೇಡ ಅಂತಾರೆ. ಒಂದು ಚಪ್ಪಾಳೆ ನಮ್ಮ ಮಧ್ಯೆ ನೀವೆಲ್ಲ ಎದ್ದಿದ್ದು ನೋಡಿದ್ರೆ ನೋಡಿ, ಅಪ್ಪಾಜಿ ಅವರು ಒಬ್ರು ಡಾಕ್ಟ್ರು, ಅವ್ರ ಮಗ ಒಬ್ಬ ಡಾಕ್ಟ್ರು, ಇವ್ರಿಗೆ ಡಾಕ್ಟ್ರಿಗೆ ಒಬ್ರು ಡಾಕ್ಟ್ರು, ಆ ಡಾಕ್ಟ್ರಿಗೆ ಇವಾಗ ಡಾಕ್ಟ್ರು, ಆ ಡಾಕ್ಟ್ರಿಗೆ ಈಗ ಮದುವೆ. ಸೊ ಅವರು ನಮ್ಮ ಈ ಮನೆ ಮೊಮ್ಮಗಳಲ್ಲ, ನಮ್ಮ ಕರ್ನಾಟಕದ ಮೊಮ್ಮಗಳು. ಅದೊಂದು ಹೆಮ್ಮೆಯ ಒಂದು ಮದುವೆ ಇದು. ತುಂಬ ಸಂತೋಷವಾದ ಒಂದು ಸಂದರ್ಭ. ನೀವೆಲ್ಲ ಸೇರಿ ಚೆನ್ನಾಗಿ ನಡ್ಸ್ಕೊಡ್ಬೇಕಂತ. ಯಾರು ಓಕೆ ಅಂದ್ರೆ ಇದ್ದಿದ್ದು ಕಳಿಸಿಲ್ವ? ಕೊನೆಯವ್ರಿಗೆ ಇರ್ಬೇಕು ಅವತ್ತು. ನೀವು ಕೊನೆ ಲಾಸ್ಟ್ ನೀವೇ ಹೋಗ್ಬೇಕು. ಸೊ ಶಿವಣ್ಣವರು ಸ್ವಲ್ಪ ಎಷ್ಟೇ ಕೋಪ ಇದ್ರು, ಆ ಕೋಪನ ತಡ್ಕೊಂಡು ನೀವು ಅವನ್ನ ಇಷ್ಟು ಮಟ್ಟಿಗೆ ಅವನ್ನ ಆರೈಕೆ ಮಾಡ್ಕೊಂಡು ಅವನ್ನ ಕರ್ಕೊಂಬಂದಿದ್ರು ಇಷ್ಟು ವರ್ಷ. ಹೀಗೆ ಅವನ್ನ 3 ವರ್ಷದಲ್ಲಿ ನೀವೇ ಅವನ್ನ ಕರ್ಕೊಂಬರ್ಬೇಕು. ಹೀಗೆ 100 ಪಿಕ್ಚರ್ ಮಾಡಿ ನಿಮ್ಮನ್ನ ರಂಜಿಸ್ತೀನಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ 2 ಮಾತು ಮುಗಿಸ್ತೀನಿ. ಶಿವಣ್ಣ, ಹ್ಯಾಪಿ ಬರ್ಡೇ ಟು ಯು. ನೀವು ಸಂತೋಷವಾಗಿರಿ. ನಿಮ್ಮ ತಂದೆಯವರು ನಮ್ಮ ತಲೆ ಮೇಲೆ ಹಾಕಿ ನಮ್ಮ ಸಂತೋಷ ಸಂತೋಷವಾಗಿರಿ ಅಂತ ಕೇಳ್ತಾ ಇಷ್ಟಪಡ್ತೀನಿ. ನೀವು ಯಾವತ್ತೂ ನಮ್ಮ ತಂದೆ ನೀವು ಚೆನ್ನಾಗಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, an exclusive YouTube channel. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ for all the latest news, songs and amazing stuff.